ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹಳೆ ಡಿಸೈನ್ನೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ರಿಸೆಪ್ಷನ್ ಸ್ಯಾರಿ. ಇದಕ್ಕೆ ಅವರು ಗ್ರ್ಯಾಂಡಾಗಿ ಹಾಕೋಕೆ ಹೇಳಿದ್ದಾರೆ. ಇದಕ್ಕೆ ಈಗ ನಾವು ಯಾವ ಥರ ಬೇಕು, ಬೀಡು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಥರ ಸ್ಮಾಲ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ. ಒಂದೇ ಒಂದು ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇದು 3mm ಸೈಜ್ದು ಬೀಡು. ಮತ್ತು ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಲೂ ಇದೆ, ಸ್ಕೈ ಬ್ಲೂ ಕಲರ್ ಇದು. ಮತ್ತು ಇದು ಲೈಟ್ ಪಿಂಕ್, ಬೇಬಿ ಪಿಂಕ್ ಅಂತಾರಲ್ಲ ಆ ಪಿಂಕ್ ಇದೆ ಇದರಲ್ಲಿ. ಮತ್ತು ಇನ್ನೂ ಒಂದು ಗೋಲ್ಡ್ ಕಲರ್ ಇದೆ. ಈ 3 ಕಲರ್ನೂ ಕೂಡ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಈಗ ಫಸ್ಟ್ ನಾನು ಪಿಂಕ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈಗ ನಾವು ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲ 1/2 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಾನು ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಕೂಡ 2 ಟೈಮ್ ಲಾಕ್ ಮಾಡಿನೇ ಸ್ಟಾರ್ಟ್ ಮಾಡೋದು. ಆಗ ಬಿಚ್ಕೊಳೋ ಚಾನ್ಸಸ್ ಇರೋದಿಲ್ಲ. ಲಾಸ್ಟಿಗೆ ಈ ಥ್ರೆಡ್ ಇರುತ್ತಲ್ಲ, ಇದನ್ನು ಗಮ್ ಪೇಸ್ಟ್ ಮಾಡಬೇಕು. ಓಕೆನಾ? ಇಲ್ಲಿ 2 ಲಾಕ್ ಆದಮೇಲೆ ಇಲ್ಲಿಂದನೇ ನಾನು 1 2 3 ಚೈನ್ ಹಾಕ್ತೀನಿ. ಮತ್ತು ಈಗ 3 ಚೈನ್ ಹಾಕಿದ್ವಿ ಅಲ್ವಾ, ಇದನ್ನು ಕೂಡ ಒಂದು ಕಂಬ ಅಂತಲೇ ನಾವು ಕೌಂಟ್ ಮಾಡ್ಕೊಳ್ಳೋಣ. ಈಗ ಈ ಸೂಜಿನ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಏನು ನಾವು ಬೀಡ್ ತೊಗೊಂಡಿದ್ವಲ್ಲ ಸ್ಮಾಲ್ ಸೈಜ್ದು, ಅದನ್ನು ಒಂದು ಹಾಕ್ಕೊಳ್ತೀನಿ. ಹಾಗೆ 2 ಟೈಮ್ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲಿ 1 ಇಂಚಷ್ಟು 1 ಪಾಯಿಂಟಷ್ಟು ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಗೊಂಡು 2 ದಾರ ಒಂದು ಸಲ 1 ಮಾಡೋದು. ಮತ್ತು ಇನ್ನೂ 2 ದಾರ ಒಂದು ಸಲ 1 ಮಾಡೋದು. ಆಗ ಮತ್ತು ಇನ್ನೂ ಒಂದು ಥ್ರೆಡ್ ಉಳ್ಕೊಳುತ್ತಲ್ಲ, ಇಲ್ಲಿ ತ್ರಿಬಲ್ ಕ್ರೋಶ ತಾನೇ ಮಾಡ್ತಿದ್ದೀವಿ ನಾವು. ಹಾಗಾಗಿ 2 ದಾರ 2 ದಾರ 2 ದಾರ 3 ಸಲ 1 ಮಾಡಬೇಕು. 2 ದಾರ 2 ದಾರ 2 ಸಲ ಆದಮೇಲೆ 3ನೇ ದಾರ ಉಳ್ಕೊಳುತ್ತಲ್ಲ, ಅದರೊಳಗಡೆ ಬೀಡನ್ನ ಹಾಕಿ 2 ದಾರ ಒಂದು ಸಲ 1 ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಮತ್ತು ಈಗ ಇಲ್ಲಿ 2 ಟೈಮ್ ದಾರ ಸುತ್ತಕೊಂಡು ಪಕ್ಕಕ್ಕೆ ಇನ್ನೂ ಒಂದು ತ್ರಿಬಲ್ ಕ್ರೋಶನ ಮಾಡೋಣ. ಈಗ ನೋಡಿ, 2 ದಾರ ಒಂದು ಸಲ, 2 ದಾರ ಒಂದು ಸಲ, ಇನ್ನು 2 ದಾರ ಒಂದು ಸಲ, ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಹಾಕ್ತೀನಿ. ಮತ್ತು 2 ಟೈಮ್ ದಾರ ಸುತ್ಕೊಳ್ತೀನಿ. ನೋಡಿ, ಅದು ಎಷ್ಟು ಗ್ಯಾಪ್ ಉಳ್ಕೊಳುತ್ತೋ ಅಷ್ಟು ಬಿಟ್ಟು, ಆ 3 ಚೈನ್ದು ಎಷ್ಟು ಗ್ಯಾಪ್ ಉಳ್ಕೊಳುತ್ತೋ ಅಷ್ಟು ಬಿಟ್ಟು, ಜಾಸ್ತಿ ಲೂಸ್ ಬಿಡೋಕೆ ಹೋಗಬೇಡಿ, ಟೈಟು ಮಾಡಬೇಡಿ, ಸುಕ್ಕಾಗ್ಬಿಡುತ್ತೆ. ಅಲ್ಲಿಗೆ ಒಂದು ಕಂಬ ಮಾಡ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು. ನಿಮಗೆ ತ್ರಿಬಲ್ ಕ್ರೋಶ ಬೇಡ ಅಂದರೆ ಡಬಲ್ ಕ್ರೋಶನೇ ಮಾಡ್ಕೋಬೋದು. ನಾನು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ಈ ಡಿಸೈನ್ ಎಲ್ರಿಗೂ ಗೊತ್ತೇ ಇರುತ್ತೆ, ನಾರ್ಮಲ್ ಡಿಸೈನ್ ಇದು. ಡಬಲ್ ಕ್ರೋಶ ಅಥವಾ ತ್ರಿಬಲ್ ಕ್ರೋಶಗೆ ಬೀಡ್ ಹಾಕ್ಕೊಂಡು ಹೋಗೋದು. ಮಧ್ಯ 3 ಚೈನು 2 ಚೈನು ಹಾಕ್ಕೊಂಡು, ಈಗ ಇಲ್ಲಿ ಇನ್ನೂ ಒಂದು ಬೀಡ್ ಹಾಕ್ಕೊಳ್ತೀನಿ. ಮಧ್ಯದ ಕಂಬಗೆ ಒಂದಕ್ಕೆ ಬೀಡನ್ನ ಹಾಕ್ಕೋಬೇಕು. ಒಂದೊಂದು ಪಾಯಿಂಟಿಗೂ ಒಂದೊಂದು 3 ಕಂಬಗಳನ್ನ ಮಾಡ್ಕೋಬೇಕು. ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ಎಲ್ಲ ಡಿಸೈನ್ಸಲ್ಲೂ ಇದನ್ನು ಮಾಡೋದು ತೋರಿಸೇ ಇರ್ತಾರೆ, ನೀವು ಕಲ್ತಿರ್ತೀರ. ಇದನ್ನೇನು ಜಾಸ್ತಿ ಹೇಳ್ಕೊಡೋದು ಬೇಡ. ಇದನ್ನು ನಾವು 2 ಸ್ಟೆಪ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ 3rd ಸ್ಟೆಪ್ಗೆ ಹೊಸ ಡಿಸೈನ್ನ ಟ್ರೈ ಮಾಡೋಣ. ಈಗ ಈ ಸ್ಟೆಪ್ನ ಫುಲ್ ಕಂಪ್ಲೀಟ್ ಮಾಡಿ, ಸ್ಯಾರಿ ಫುಲ್ ಇದು ಒಂದೇ ಸ್ಟೆಪ್ನ ಇದೇ ಥರ ಹಾಕ್ಕೊಂಡೋಗಿ ಇಲ್ಲಿ ಮತ್ತೆ 3 ಚೈನ್ ಹಾಕಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ ಈ ಕಲರಲ್ಲಿ ಒಂದು ಸಲ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಮತ್ತು ಸ್ಕೈ ಬ್ಲೂ ಕಲರಲ್ಲಿ ಮತ್ತೆ ಇನ್ನೂ ಒಂದು ಸ್ಟೆಪ್ ಇದೇ ಥರ ಸೇಮ್ ಹಾಕ್ಕೊಳ್ತೀನಿ. ಅದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ಈಗ ಈ ಸ್ಟೆಪ್ನ ಫುಲ್ ಕಂಪ್ಲೀಟ್ ಮಾಡೋಣ. ಓಕೆ, ಇದೀಗ ಫುಲ್ ಫಿನಿಶ್ ಆಗಿದೆ. ನೋಡಿ, 2 ಸ್ಟೆಪ್ಪು ಒಂದೇ ಥರ ಹಾಕಿದ್ದೀನಿ. ಇದೇನು ಮಾಡಬೇಕು ಅಂದರೆ, ಇಲ್ಲಿ ಸ್ಟಾರ್ಟಿಂಗಿಂದನೇ ತೋರಿಸ್ತೀನಿ ನೋಡಿ. ಫಸ್ಟ್ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಂದನೇ ಮತ್ತೆ ಇನ್ನೂ ಒಂದು ಥ್ರೆಡ್ನ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ, ಇಲ್ಲಿ 3 ಚೈನ್ ಏನು ಬಿಟ್ಟಿರ್ತೀವೋ ಅಲ್ಲಿಗೆ 3 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಕಂಬಗಳಿರುತ್ತಲ್ಲ, ಆ ಜಾಗಕ್ಕೆ 3 ಚೈನ್ ಹಾಕಬೇಕು.
3 ಚೈನ್ ಇರೋ ಜಾಗಕ್ಕೆ 3 ಕಂಬ ಹಾಕಬೇಕು. ಇದೇ ಥರ ಫುಲ್ ಕಂಪ್ಲೀಟ್ ಮಾಡಿ 2 ಸ್ಟೆಪ್ಪು ಮುಗಿಸಿದ್ದೀನಿ ನಾನು. ಲಾಸ್ಟಿಗೆ ಕೂಡ ಇದೇ ಥರ ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ದಾರ ಉದ್ದ ಬಿಟ್ಟು ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇದನ್ನು ಗಮ್ ಪೇಸ್ಟ್ ಮಾಡಿಬಿಡಿ ಲಾಸ್ಟಿಗೆ ಎರಡನ್ನೂ ಒಟ್ಟಿಗೆ ಗಂಟಾಕಿ. ಈಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಈಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾಟ್ ಹಾಕಿ ಮಾಮೂಲಿ ನಾರ್ಮಲಾಗಿ ಕೈಯಲ್ಲಿ ನಾಟ್ ಹಾಕ್ತೀವಲ್ಲ ಆ ಥರನೇ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಅಲ್ಲೇನೆ ನಾನು. ಇಲ್ಲಿಂದ ಡೈರೆಕ್ಟಾಗಿ 2 ಟೈಮ್ ದಾರ ಸುತ್ಕೊಳ್ತೀನಿ ಸೂಜಿ ಮೇಲೆ. ಒಂದು ಬೀಡನ್ನ ಹಾಕಿ, ನೀವು ಮೊದಲೇ ದಾರಕ್ಕೆ ಪೌಂಡ್ಸ್ ಇಟ್ಕೊಂಡು ಹಾಕೋದಿದ್ರೆ ಹಾಕ್ಬೋದು. ನಾನು ಈ ಥರನೇ ಹಾಕ್ಕೊಳ್ತೀನಿ. 1 ಬೀಡ್ ಹಾಕ್ಕೊಂಡು 2 ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆಯೋ ಅಲ್ಲಿಗೆ ನಾನು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ನೆಕ್ಸ್ಟ್ ಇನ್ನೊಂದು ದಾರಕ್ಕೆ ಆ ಬೀಡನ್ನ ಒಳಗೆ ಎಳ್ಕೋಬೇಕು. ಮತ್ತು ಇವು 2 ದಾರನೂ ಒಂದು ಮಾಡಬೇಕು. ಈ ಥರ ಮಾಡ್ಕೊಳ್ಳಿ. ಮತ್ತು ಈಗ ಇದೇ ಥರ ಇನ್ನೂ ಒಂದು ಬೀಡ್ ಹಾಕ್ಕೊಳ್ಳಿ ನೀಡಲ್ಗೆ. ಮತ್ತು 2 ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ಗೆ ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಡನ್ನ ತಳ್ಕೊಂಡು ಇನ್ನೆರಡು ದಾರ ಕೂಡ ಒಂದು ಮಾಡಿ. ಇದೇ ಥರ 5 ಸಲ ಮಾಡಬೇಕು. ಇಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ಳಿ. ತುಂಬ ಈಸಿ ಡಿಸೈನ್. ಇದು ಕೂಡ ಗ್ರ್ಯಾಂಡಾಗಿದೆ, ಆದರೆ ಈ ಹಾಕೋದಕ್ಕೆ ತುಂಬ ಈಸಿಯಾಗಿದೆ. ಈ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಫುಲ್ ನಾನು ತ್ರಿಬಲ್ ಕ್ರೋಶನೇ ಯೂಸ್ ಮಾಡಿದ್ದೀನಿ. ಡಬಲ್ ಕ್ರೋಶ ಅದನ್ನು ಮಿಕ್ಸ್ ಮಾಡಿ ಹಾಕಿದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕಾಗಿ ಎಲ್ಲ ಕಡೆ ಕೂಡ ತ್ರಿಬಲ್ ಕ್ರೋಶನೇ ಹಾಕಿದ್ದೀನಿ. ಇಲ್ಲಿ ಸೇಮ್ ಇದೇ ಥರ ನೀಡಲ್ಗೆ ಬೀಡ್ ಹಾಕ್ಕೊಂಡು ಮತ್ತು ಎರಡರಲ್ಲೊಂದು ಮಾಡಿ ಇನ್ನೊಂದು ದಾರಕ್ಕೆ ಬೀಡನ್ನ ಒಳಗೆ ಹಾಕ್ಬಿಟ್ಟು ಮತ್ತು ಎರಡರಲ್ಲೊಂದು ಮಾಡಿ ಅದೇ ಥರ ಇನ್ನೊಂದು ನೀಡಲ್ಗೆ ಬೀಡ್ ಹಾಕ್ಕೊಂಡು ಸೇಮ್ ಇದೇ ಥರ 5 ಸಲ ಮಾಡಬೇಕು. 5 ಬೀಡ್ ಆದಮೇಲೆ ನೆಕ್ಸ್ಟು ರಿಂಗ್ ಬೀಡ್ ತೊಗೋಬೇಕು. ನೋಡಿ, ಇಲ್ಲಿ 5 ಟೈಮ್ ಆಯಿತು. ಈಗ ಇಲ್ಲಿ ನಾನು ಈ ಥರ ಸ್ಮಾಲ್ ಸೈಜ್ ಇರೋ ರಿಂಗ್ ತೊಗೊಂಡಿದ್ದೀನಿ. ಇದನ್ನು ನಿಮ್ಮ ಹತ್ರ ರಿಂಗ್ ಇಲ್ಲ ಅಂದರೆ 5 ಚೈನ್ ಹಾಕ್ಬಿಟ್ಟು ಅದನ್ನೇ ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ನೀವು ರಿಂಗ್ ಥರ ಮಾಡ್ಕೋಬೋದು. ನೋಡಿ, ಮಾಡಿ ತೋರಿಸ್ತೀನಿ ನಾನು. 1 2 3 4 5 ಹೀಗೆ 5 ಚೈನ್ ಹಾಕಿ ಇಲ್ಲಿಗೆ ಲಾಸ್ಟ್ 5ನೇ ಬೀಡ್ ಏನಿದೆಯೋ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಇದನ್ನು ಲಾಕ್ ಮಾಡಿಬಿಟ್ಟು ಮತ್ತು ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ಏನು ಡಿಸೈನ್ ಹೇಳ್ಕೊಡ್ತೀನೋ ಅದನ್ನು ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಈ ಥರ ಬೇಡ, ರಿಂಗ್ ಇದೆ ಅನ್ನೋರು ಆ ಥರ 5 ಚೈನ್ ಹಾಕಿ ಮಾಡೋದಿದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಹತ್ರ ರಿಂಗ್ ಇದೆ ಅನ್ನೋರು ಈ ಥರ ರಿಂಗ್ನ ತಗೊಂಡು ಇದರೊಳಗೆ ನೀಡಲ್ ಹಾಕಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಲಾಕ್ ಆದಮೇಲೆ ಇಲ್ಲಿಂದ ಕರೆಕ್ಟಾಗಿ 1 2 3 ಚೈನ್ ಹಾಕಬೇಕು. ಅಲ್ಲಿಂದ 1 ಟೈಮ್ ದಾರ ಸುತ್ಕೊಳ್ತೀನಿ ಸೂಜಿ ಮೇಲೆ. ಒಂದು ಡಬಲ್ ಕ್ರೋಶ ಮಾಡ್ತೀನಿ. ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೊಳ್ತೀನಿ. ನೀಡಲ್ಗೆ ಬೀಡ್ ಹಾಕ್ಬಿಟ್ಟು ಮತ್ತೆ ಒಂದು ದಾರ ಸುತ್ಕೊಂಡು ಅದೇ ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಎರಡರಲ್ಲೊಂದು ಮಾಡಿ ಒಂದು ಬೀಡನ್ನ ದಾರದೊಳಗಡೆ ಕಳಿಸಿ ಮತ್ತೆ ಎರಡರಲ್ಲೊಂದು ಮಾಡ್ತೀನಿ. ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಅಲ್ಲೇ ಕೂಡ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡಿ ಮತ್ತೆ 1 2 3 ಚೈನ್ ಹಾಕಿ ಅದನ್ನು ಲಾಕ್ ಮಾಡೋಣ. ಸಿಂಗಲ್ ಕ್ರೋಶ ಮಾಡಿ ಇದನ್ನು ಸ್ವಲ್ಪ ಸೈಡಿಗೆ ಈ ಥರ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1 2 3 ಚೈನ್ ಹಾಕಿ ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಡಬಲ್ ಕ್ರೋಶ.
ಇಲ್ಲಿ ಒಟ್ಟು 3 ಚೈನ್ ಹಾಕಬೇಕು. ಮತ್ತು ಮಧ್ಯದಲ್ಲಿ 3 ಕಂಬ ಬರಬೇಕು. ಒಂದು ಖಾಲಿ ಮತ್ತು ಮಧ್ಯದ್ದು ಒಂದು ಬೀಡ್ ಹಾಕಬೇಕು. ಮತ್ತು ಇನ್ನೊಂದು ಖಾಲಿ ಮತ್ತು 3 ಚೈನ್ ಬರಬೇಕು. ಈ ಥರ ಮಾಡ್ಕೊಳ್ಳಿ. ಆಗ ಅದು ನಿಮಗೆ ಫ್ಲವರ್ ಟೈಪು ಬರುತ್ತೆ ನಿಮಗೆ ಡಿಸೈನು. ಅದಕ್ಕೋಸ್ಕರ ಆ ಥರ ಮಾಡೋದು. ಇದೇ ಥರ 3 ಸಲ ಮಾಡ್ಕೋಬೇಕು. ಫೆದರ್ ಟೈಪು 3 ಮಾಡ್ಕೊಳ್ಳಿ. ನೀವು ನೋಡ್ಕೊಂಡು ಮಾಡಿದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಬರೀ ನೋಡ್ತಾ ಇದ್ದರೆ ಅಷ್ಟಾಗಿ ಅರ್ಥ ಆಗಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಅದು ನೋಡ್ಕೊಂಡು ಆಗ ಬರುತ್ತೆ. ಈ ಥರ ಲಾಸ್ಟಿಗೆ ಕೂಡ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಕಾಣುತ್ತೆ. ಅಲ್ಲಿಗೆ ನೀಡಲ್ ಹಾಕಿ ಈ ಥರ ಬಂದು ಇದನ್ನು ಇದರೊಳಗೆ ಸ್ಲಿಪ್ ಸ್ಟಿಚ್ ಅಂತಾರೆ, ಇದನ್ನು ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕಾಣೋದಿಲ್ಲ, ಕ್ಲೋಸ್ ಆಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಗ್ಯಾಪ್ ಕಾಣುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಿರೋದು. ಈಗ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೊಂದು ಬೀಡ್ ಹಾಕ್ಕೊಳ್ಳೋಣ. ನೀಡಲ್ಗೆ ಬೀಡ್ ಹಾಕ್ಕೊಂಡು 2 ಟೈಮ್ ದಾರ ಸುತ್ತಕೊಂಡು ಸೇಮ್ ಅದೇ 5 ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿ ಈ ಕಡೆ ಸೈಡ್ ಕೂಡ 5 ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಥರ 5 ಹಾಕಿದ್ದೀನಿ. ಈಗ ಇದನ್ನು ಕರೆಕ್ಟಾಗಿಟ್ಟು ಲಾಕ್ ಮಾಡೋಣ. ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಈಗ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಮತ್ತು ಇಲ್ಲಿ 1 2 3 4 5 ಚೈನ್ ಹಾಕ್ಕೊಳ್ತೀನಿ. ಇದನ್ನು ಕೂಡ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಇದು 5 ಚೈನ್ ಯಾಕೆ ಅಂದರೆ ಕುಚ್ಚಿಗೋಸ್ಕರ. ಈಗ ಇಲ್ಲಿಂದ ಮತ್ತೆ ಬೀಡನ್ನ ಹಾಕ್ಕೊಳ್ತೀನಿ ನೀಡಲ್ಗೆ. 2 ಟೈಮ್ ದಾರ ಸುತ್ತಕೊಂಡು ಪಕ್ಕದ್ದು 5 ಚೈನ್ ಗ್ಯಾಪ್ಗೆ, ಅಂದರೆ ತ್ರಿಬಲ್ ಕ್ರೋಶ ಮಾಡೋದಕ್ಕೆ ಸ್ವಲ್ಪ ಗ್ಯಾಪ್ ಬೇಕಲ್ವಾ, ಅಷ್ಟು ಉದ್ದ ಗ್ಯಾಪ್ ಇಟ್ಬಿಟ್ಟು ಪಕ್ಕದಕ್ಕೆ 3 ಚೈನ್ ಗ್ಯಾಪ್ ಏನಿದೆಯೋ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ. ಮತ್ತು 5 ತ್ರಿಬಲ್ ಕ್ರೋಶ ಮಾಡಿ ಮತ್ತೆ ಒಂದು ರಿಂಗ್ ಹಾಕಿ ಫ್ಲವರ್ ಮಾಡಿ ಮತ್ತು ಪಕ್ಕಕ್ಕೆ ಕೂಡ 5 ತ್ರಿಬಲ್ ಕ್ರೋಶ ಮಾಡಿಕೊಂಡು ಇದೇ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಇದನ್ನು ಇನ್ನೂ ಒಂದು ಆರ್ಚು ತೋರಿಸಿ ನಿಮಗೆ ಫುಲ್ ಇದನ್ನು ಕಂಪ್ಲೀಟ್ ಮಾಡೋಣ. ಇದು ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ ನಾನಂತೂ. ಇದನ್ನು ಈಗ ಫುಲ್ ಫಿನಿಶ್ ಮಾಡಿ ಲಾಸ್ಟ್ವರೆಗೂ ಎಂಡ್ ಮಾಡಿಬಿಟ್ಟು ತೋರಿಸ್ತೀನಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ. ಇದೇ ಥರ ಫುಲ್ ಕಂಪ್ಲೀಟ್ ಮಾಡೋಣ ಬನ್ನಿ. ಈಗ ಇದೀಗ ಫುಲ್ ಫಿನಿಶ್ ಆಗಿದೆ ನೋಡಿ. ಫಿನಿಶ್ ಆಗಿ ಈ ಥರ ಕಾಣಿಸ್ತಿದೆ. ತುಂಬ ಸಖತ್ತಾಗಿ ಬಂದಿದೆ ಡಿಸೈನ್ ಅಂತೂ. ಲೈಟ್ ಕಲರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಿರ್ಬೋದು, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿಲ್ಲ. ಎದುರುಗಡೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಒಂದು ಡಿಫ್ರೆಂಟ್ ಡಿಸೈನ್ ಟ್ರೈ ಮಾಡಿರೋದು. ಆರ್ಚಲ್ಲೇ ಈ ಥರ ರೌಂಡಾಗಿ ಫ್ಲವರ್ ಟೈಪ್ ಬಂದಿರೋದು ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.